ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎದ್ದ ತಕ್ಷಣ ದೊಡ್ಡಮ್ಮರ ಮನೆ ಹತ್ರನೇ ವಾಕ್ ಹೋಗಿದ್ದೆ. ಅಲ್ಲಿ ಎಲ್ಲ ವಾಕ್ ಮುಗಿಸಿ ಹಾಗೆ ಬ್ಲಾಕ್ ಕಾಫಿ ಕುಡಿದು ಮನೆಗೆ ಬಂದು ಅಪ್ಪಾಜಿಗೆ ಜೀನಿ ಮಾಡಿಕೊಟ್ಟು ಹಾಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಅವಲಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅವಲಕ್ಕಿ ಉಪ್ಪಿಟ್ಟು ಸಿಂಪಲ್ ರೆಸಿಪಿ, ಹಾಗಾಗಿ ಸಿಂಪಲ್ ತಿಂಡಿ ಅಂತಲೂ ಹೇಳ್ಬೋದು, ಬೇಗ ಆಗೋಗ್ಬಿಡುತ್ತೆ. ಇನ್ನೇನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಡಲೆ ಬೀಜ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡಲ್ಲ, ನನಗೆ ಟೊಮೊಟೊ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ ಅವಲಕ್ಕಿ ಉಪ್ಪಿಟ್ಟಿಗೆ. ಸೊ ಹಾಗಾಗಿ ನಾನು ಟೊಮೊಟೊನ ಹಾಕಲ್ಲ. ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ತೊಳೆದು ನೆನೆಸಿ ಇಟ್ಕೊಂಡಿರೋ ಅಂಥ ಅವಲಕ್ಕಿನ ಹಾಕಬೇಕು. ನಾನು ತೊಳೆದು ನೀರೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ಬಿಡ್ತೀನಿ, ಆವಾಗ ಅವಲಕ್ಕಿ ಚೆನ್ನಾಗಿ ನೆನೆಯುತ್ತೆ, ನೀರಲ್ಲೇ ನೆನೆಹಾಕೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇದಕ್ಕೆ ಸಿಂಪಲ್ಲಾಗಿ ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಹಾಕ್ಕೊಂಡ್ರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು. ಹಾಗೆ ಜೊತೆಗೆ ಕಾಫಿನೂ ಮಾಡಿಕೊಂಡೆ, ಅವಲಕ್ಕಿ ಉಪ್ಪಿಟ್ಟು ಜೊತೆ ಕಾಫಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಆಯಿತು, ದೊಡ್ಡಮ್ಮನೂ ಬಂದರು. ದೊಡ್ಡಮ್ಮನ ತಿಂಡಿಗೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ದೆ, ಸೊ ಅವರು ಬಂದಿದ್ದರು. ಸೊ ಎಲ್ಲ ಕೂತ್ಕೊಂಡು ತಿಂದ್ವಿ ತಿಂಡಿನೆಲ್ಲ, ಅಮ್ಮ, ದೊಡ್ಡಮ್ಮ, ನಾನು ಎಲ್ಲ ಜೊತೆ ಕಾಫಿನೂ ಕುಡಿದ್ವಿ. ತಿಂಡಿ ಎಲ್ಲ ಮುಗಿಸಿ ಇವತ್ತು ಶುಂಠಿಗೆ ಮಣ್ಣಾಕವರು ಬಂದಿದ್ದರು. ಅವರಿಗೆ ಮಧ್ಯಾಹ್ನಕ್ಕೆ ಏನಾದರೂ ತಿಂಡಿ ಮಾಡಿಬಿಡೋಣ, ಇವತ್ತು ಹೊರಗಡೆ ಬೇರೆ ಹೋಗೋದಿತ್ತು. ಸೊ ಹಾಗಾಗಿ ಅಮ್ಮನ ಕೈಲಿ ಒಬ್ರ ಕೈಲಿ ಆಗಲ್ಲ ಅಂತ ತಿಂಡಿ ಮಾಡಿಟ್ಟೋದ್ರೆ ಅವರು ತುಂಬಿ ಕೊಟ್ಟು ಕಳಿಸ್ತಾರೆ ಅಂತ ತಿಂಡಿ ಮಾಡ್ತಾಯಿದ್ದೆ, ಪಲಾವ್ ಮಾಡಿದೆ. ಅಷ್ಟರಲ್ಲಿ ಅಣ್ಣ ಫೋನ್ ಮಾಡ್ದೆ, ರೆಡಿಯಾಗಿರು ಬರ್ತೀನಿ ಅಂತ. ಸೊ ನಾನು ರೆಡಿಯಾಗಿ ಕಾಯ್ತಾ ಇದ್ದೆ, ಬರಲಿಲ್ಲ. ಹಾಗೆ ಒಂದು ವೀಡಿಯೋನು ತೊಗೊಂಡೆ ಅವ್ನು ಬರೋವಷ್ಟರಲ್ಲಿ ಅಂತ. ಇನ್ನೇನು ನಾವು ಶಾಪಿಂಗು ಅಂತ ಅಂದರೆ ತರಕಾರಿ, ಹೂವು, ಹಣ್ಣು ಎಲ್ಲ ತರಬೇಕು ಅಂತಂದರೆ ಅರಸೀಕೆರೆಗೆ ಹೋಗೋದು. ಏನಾದರೂ ಜಾಸ್ತಿ ಇಂಪಾರ್ಟೆಂಟ್ ಅಂತಂದರೆ ಮಾತ್ರ ಹಾಸನ್ಗೆ ಹೋಗ್ತೀವಿ, ಇಲ್ಲಾಂದರೆ ಅರಸೀಕೆರೆಯಲ್ಲೇ ತೊಗೊಳ್ತೀವಿ ಎಲ್ಲದನ್ನು. ಬಂದ್ವಿ, ಅಣ್ಣಂಗೆ ಸ್ವಲ್ಪ ಬಟ್ಟೆ ತೊಗೋಬೇಕಾಗಿತ್ತು. ಹಾಗಾಗಿ ನಾವು ಯಾವಾಗಲೂ ರೆಗ್ಯುಲರಾಗಿ ಇಲ್ಲೇ ತೊಗೊಳ್ಳೋದು ಬಟ್ಟೆನ, ಅರಸೀಕೆರೆಯಲ್ಲಿ ಅವನಿಗೆ ಮಾತ್ರ. ಹಾಗಾಗಿ ಇಲ್ಲಿ ತೊಗೊಳ್ತಾ ಇದ್ದು. ಈ ಹೆಣ್ಮಕ್ಳಿಗೆ ಬಟ್ಟೆ ಒಪ್ಪಿಸ್ಬೋದು, ಗಂಡು ಮಕ್ಳಿಗೆ ಒಪ್ಸೋಕ್ಕಾಗಲ್ಲ, ಹಾಗಾಗಿದೆ ಇವಾಗ. ಎಷ್ಟೊತ್ತು ಮಾಡ್ದೆ ಅಂದರೆ ಸುಮಾರು 1 ಅವರ್ ಅಲ್ಲಿ ಬಟ್ಟೆ ತೆಗ್ದಿದ್ದಾನೆ. ಯಾವ್ದು ತೆಗೆದ್ರು ಅದು ಬೇಡ ಇದು ಬೇಡ ಅಂತಿದ್ದ. ಸೊ ಫೈನಲಿ ತೊಗೊಂಡಾಯಿತು, ಬಂದ್ವಿ. ಹಾಗೆ ಅಂಗಡಿಗೆ ಸ್ವಲ್ಪ ಎಲೆ, ಅಡಿಕೆ, ಹೊಗೆ ಪುಡಿ ಎಲ್ಲ ಇರಲಿಲ್ಲ. ಹಾಗೆ ಅಂಗಡಿಗೂ ನಾನೆಲ್ಲ ತೊಗೊಂಡೆ. ನಾವು ಅಂಗಡಿಗೆ ಇಲ್ಲೇ ಯಾವಾಗಲೂ ತೊಗೊಳ್ಳೋದು, ಸುಮಾರು 30 ವರ್ಷದಿಂದ ಅಪ್ಪಾಜಿ ಇಲ್ಲೇ ತೊಗೊಳ್ತಿದ್ದಾರೆ. ಸೊ ನಾವು ಹಾಗಾಗಿ ಇಲ್ಲೇ ತೊಗೊಳ್ತೀವಿ. ಈ 1 ವರ್ಷದಿಂದ ಎಲೆ ರೇಟ್ ಮಾತ್ರ ಕಮ್ಮಿನೇ ಆಗಿಲ್ಲ. ನಿಜವಾಗ್ಲೂ ಕಮ್ಮಿ ಆಗಿದೆಯೋ ಇಲ್ಲ ಇವರೇ ಹಿಂಗೆ ಹೇಳ್ತಾರೋ ಗೊತ್ತಿಲ್ಲ. ನಾನು 1 ವರ್ಷದಿಂದ ಸುಮಾರಾಗಿ ತಗೊಳ್ತಿದ್ದೀನಿ, ಅಷ್ಟೇ ಇದೆ. ಎಲ್ಲ ಸುತ್ತಾಡಿ ಸ್ವಲ್ಪ ಹೊಟ್ಟೆನೂ ಹಸಿತು. ಹಾಗಾಗಿ ಸದ್ಯಕ್ಕೆ ಹೋಟೆಲ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತ ಒಂದೊಂದು ಪಪ್ಸ್ ತಿಂದ್ವಿ, ನಾನು, ಅಣ್ಣ ಎಲ್ಲ. ಹಾಗೆ ಪಪ್ಸ್ ತಿಂದು ಇನ್ನೊಂದು ಸಲ ಅರಸೀಕೆರೆ ಗಣಪತಿನೂ ನೋಡಿಕೊಂಡು ಹಾಗೆ ತರಕಾರಿ ಎಲ್ಲ ತಗೊಬಿಡೋಣ ಅಂತ ಹೋದ್ವಿ ಮಾರ್ಕೆಟ್ಗೆ. ನಾವು ಬೆಳಿಬೇಕಾದ್ರೆ ತರಕಾರಿಗೆ ರೇಟ್ ಇರಲ್ಲ, ನಾವು ತೊಗೊಳಕ್ಕೆ ಹೋದರೆ ಮಾತ್ರ ಎಷ್ಟು ರೇಟು ಅಂತ ಹೇಳ್ತೀರಾ. ಹಾಗೆ ಎಲ್ಲ ತರಕಾರಿ ತೊಗೊಂಡು ಬಂದ್ವಿ. ಹಾಗೆ ನಮ್ಮ ಪಕ್ಕದ ಮನೆ ಆಂಟಿ ಫರ್ನಿಚರ್ ತೊಗೋಬೇಕು ಅಂತ ಫೋನ್ ಮಾಡಿದರು, ಅವರು ಬಂದಿದ್ದರು. ಸೊ ಹಾಗಾಗಿ ಅಲ್ಲಿಗೂ ಹೋಗಿದ್ದು, ಅವ್ರು ತೊಗೊಂಡು ಇನ್ನೂ ಸ್ವಲ್ಪ ಅಂಗಡಿಗೆ ರೇಷನ್ ತರದಿತ್ತು, ಅದನ್ನು ತೊಗೊಂಡು ಸ್ವಲ್ಪ ಲೈಟಾಗಿ ಪಾನಿಪುರಿ, ಮಸಾಲೆ ಪೂರಿ ಎಲ್ಲ ತಿಂದ್ಕೊಂಡು ಮನೆಗೆ ಬಂದೆ. ಸೊ ನಾನು ಇದೊಂದು ಲೋಟ ತೊಗೊಂಬಂದಿದ್ದೆ. ಆಮೇಲೆ ಇದೊಂದು ಚಿಕ್ಕದೊಂದು ತಗೊಂಡೆ. ನನಗೆ ಸ್ವಲ್ಪ ಮಗ್ ಅಂದರೆ ಇಷ್ಟ, ಹಾಗಾಗಿ ನಾನು ಒಂದೇ ಥರದ್ದು ತೊಗೊಳ್ಳಲ್ಲ. ಯಾವುದಾದ್ರು ಇಷ್ಟ ಆಯಿತು ಅಂದರೆ ಒಂದೊಂದು ಎಲ್ಲನೂ ಎತ್ಕೊಳ್ತೀನಿ. ಅಮ್ಮ ಬೈತಾರೆ ಅಂತ ಕಡಿಮೆ ತಗೊಬಂದಿದ್ದೀನಿ, ಬೈತಾನೆ ಇರ್ತಾರೆ ಎಷ್ಟು ತರ್ತೀಯ ಅಂತ. ಸೊ ಇದೊಂದು ಹಪ್ಳ ಎಲ್ಲ ಸುಡೋಕೆ ಇರಲಿಲ್ಲ, ಹಾಗಾಗಿ ಇದೊಂದು ತೊಗೊಂಬಂದೆ. ಹಾಗೆ ಪ್ಲೇಟ್ಸ್ ಎಲ್ಲ ಅಣ್ಣ ತೊಗೊಂಡಿದ್ದ. ಹಾಗೆ ತಂದಿರೋ ತರಕಾರಿ, ಸೊಪ್ಪು ಎಲ್ಲದನ್ನು ಎತ್ತಿಡ್ತಾಯಿದ್ದು. ಇಬ್ಬರು ಒಟ್ಟಿಗೆ ತಂದಿರೋದ್ರಿಂದ ಅವನಿಗೂ ಸ್ವಲ್ಪ ಎತ್ತಿಡ್ತಾ ಇದ್ದೆ. ತರಕಾರಿ ಎಲ್ಲ ತಂದರೆ ಒಟ್ಟಿಗೆ ತಂದುಬಿಡ್ತೀವಿ, ಇಬ್ಬರು ಮನೆಗೆ ಬಂದು ಶೇರ್ ಮಾಡ್ಕೊಳ್ತೀವಿ.
ಹಾಗೆ ಎಲೆ ಎಲ್ಲ ತಂದಿದ್ನಲ್ಲ, ಅದರಲ್ಲೂ ಸ್ವಲ್ಪ ಎಲೆ ಎಲ್ಲ ಬೇಕಾಗಿತ್ತು, ತೊಗೊಳ್ತಾ ಇದ್ದೆ. ಟೊಮೊಟೊ ಹಣ್ಣಂತೂ ಕೇಳೋರೇ ಇರಲಿಲ್ಲ ಈಗ ಒಂದು ವಾರದಿಂದ. ಇವಾಗಂತೂ 50 ರೂಪಾಯಿ kg ಆಗೋಗಿದ್ದಾವೆ. ಟೊಮೊಟೊ ಎಲ್ಲ ನಾವೇನು ದುಡ್ಡು ಕೊಟ್ಟೇನು ತರಕ್ಕೆ ಹೋಗೋದಿಲ್ಲ. ಇಲ್ಲಿ ನಮ್ಮೂರವರೆಲ್ಲ ಹಾಕಿರ್ತಾರಲ್ಲ, ಬೇಕು ಅಂತಂದರೆ ಹೋಗಿ ಕುಯ್ಕೊಂಬರ್ತೀವಿ. ಟೊಮೊಟೊ, ಬೀನ್ಸು ಎಲ್ಲ ನಾವೇನು ದುಡ್ಡೆಲ್ಲ ಹಾಕಕ್ಕೆ ಹೋಗಲ್ಲ ಅವಕ್ಕೆಲ್ಲ. ಹಾಗೆ ಎಲ್ಲ ತರಕಾರಿನೂ ಎತ್ತಿಟ್ಟೆ. ಹಾಗೆ ನಮ್ಮ ಪಕ್ಕದ ಮನೆ ಆಂಟಿ ಬಂದರು. ಸೊ ಅವರೆಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಡ್ತಾಯಿದ್ರು. ಈ ಆಂಟಿ ಬಂದರೆ ನಂಗೆ ಹೆಲ್ಪ್ ಮಾಡಿಕೊಡ್ತಾನೆ ಇರ್ತಾರೆ ಪಾಪ. ನನಗೆ ಬೆಸ್ಟ್ ಫ್ರೆಂಡ್ ಅಂದರೆ ಇವರೇ ಅಂತಲೇ ಹೇಳ್ಬೋದು. ನಾನು ಜಾಸ್ತಿ ಯಾರ ಜೊತೆನೂ ಅಷ್ಟು ಟೈಮ್ ಪಾಸ್ ಮಾಡಲ್ಲ, ಈ ಆಂಟಿ ಜೊತೆನೇ ಟೈಮ್ ಪಾಸ್ ಮಾಡೋದು. ಸೊ ಹಾಗೆ ತಲೆಗೂ ಸ್ವಲ್ಪ ತಲೆ ನೋವ್ತಾ ಇತ್ತು. ಹಾಗೆ ಎಣ್ಣೆ ಹಚ್ಚಿ ಆಂಟಿ ಅಂತಂದೆ. ಹಾಗೆ ಎಲ್ಲ ಚೆನ್ನಾಗಿ ಎಣ್ಣೆ ಹಚ್ತಾಯಿದ್ರು. ಹಾಗೆ ತಂಗಿ ಬೆಳಗ್ಗೆ ತಟ್ಟೆ ಇಡ್ಲಿ ಕೊಟ್ಟು ಕಳಿಸಿದ್ಲು, ಅವೇ ಇದ್ದು ಅದನ್ನೇ ರಾತ್ರಿ ಎಲ್ಲ ಊಟ ಮಾಡ್ಕೊಂಡ್ವಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಬಾಯ್ ಆಲ್.